ನಾನಿಮ್ಮ ರೈತನ ಮಗ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆ ಎದ್ದು ನಮ್ಮ ರೋಸಿ ವಾಕಿಂಗ್ ಹಿಡ್ಕೊ ಬಂದೆ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನಿಮ್ ರೋಸಿ ವಾಕಿಂಗ್ ಹಿಡ್ಕೊಯ್ತಾ ಇದೀಯ ಅಂತ. ನೋಡಿದ್ರೆ ನಿಮ್ ನಾಯಿನೇ ಕಾಣಿಸ್ತಾ ಇಲ್ಲ ಅಂತ. ಬ್ರೋ ಎಲ್ಲಾ ವಿಡಿಯೋದಲ್ಲೂ ಹಾಕಕ್ಕಾಗಲ್ಲ, ಎಲ್ಲಾ ವಿಡಿಯೋದಲ್ಲೂ ಹಾಕ್ರು ನಾನು ಲಾಗೆ ಮಾಡಿ ಹಾಕ್ಬಿಡ್ಬೋದು ಡೈಲಿ. ಬೆಳಗ್ಗೆ ಎದ್ದಡಿಕೆ ಏನ್ ಕೆಲಸ ಮಾಡ್ತೀನೋ ಗೊತ್ತಿಲ್ಲ, ನಮ್ಮ ರೋಸಿ ಮಾತ್ರ ವಾಕಿಂಗ್ ಹಿಡ್ಕೊ ಹೋಗ್ತೀನಿ. ನಾನು ಎಲ್ಲಾ ವಿಡಿಯೋದಲ್ಲೂ ಹಾಕಕ್ಕಾಗಲ್ಲ, ಯಾಕಂದ್ರೆ ನೀವು ನೋಡಿದ್ರೆ ಬೇಜಾರಾಗೋಗುತ್ತೆ. ಅದಕ್ಕೆ ನಾನು ಕಂಟೆಂಟಾಗಿ ಉಪಯೋಗಿಸ್ಕೊಂಡು ಏನು ಹಾಕ್ಬೇಕು ಅದನ್ನ ಹಾಕೋದು. ಎಲ್ಲ ವಿಡಿಯೋ ಡೈಲಿ ಹಾಕ್ಬಿಟ್ರೆ ಡೈಲಿ ಅದನ್ನೇ ಹಾಕೋಕ್ಕೂ ನಿಮಗೂ ನೋಡೋಕೆ ಒಂಥರ, ನನಗೆ ನೋಡೋಕೆ ಒಂಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಹಾಕಕ್ಕೆ ಹೋಗಲ್ಲ. ಕಮೆಂಟ್ ಹಾಕೋಕೆ ಮುಂಚೆ ಒಂದ್ಸತಿ ಚೆಕ್ ಮಾಡ್ಬಿಟ್ಟು ಹಾಕಿ ಬ್ರೋ, ಸುಮ್ಮನೆ ಹಾಕಕ್ಕೆ ಹೋಗ್ಬೇಡಿ. ಅಲ್ಲಿಂದ ದನಗಳಿಗೆ ಮೇವು ಕುಯ್ಯುವ ಅಂತ ಬಂದೆ. ಅಲ್ಲಿಂದ 2 ಬಿಗ್ಗೆಗೆ ಮೇವು ಕುಯ್ಕೊ ತಗೋಬತ್ತಾ ಇದ್ದೀನಿ. ಅಲ್ಲಿಂದ ಮಧ್ಯಾಹ್ನ ಮೇಲೆ ದನಿ ಮೇದ್ದಕ್ಕೆ ಹೋಗಿದ್ದೆ. ಸುಮಾರು ದಿನ ಆಗ್ಬಿಟ್ಟಿತ್ತು ಅಂತ ಕುರ್ಗಳಿಗೆ ಮೈ ತೊಳಿತಾ ಇದ್ದೀನಿ ಇವತ್ತು. ಏನೇನೇ ಕುರ್ಗಳಿಗೆ 20 ದಿವಸಕ್ಕೊಂದ್ಸತಿ ಮೈ ತೊಳೆದ್ರೆ ಚಂದ. ನಾವೀ ಸತಿ ಮೈ ತೊಳೆದು ಒಂದು ತಿಂಗಳಾಗ್ಬಿಟ್ಟಿತ್ತು, ಬೆವತೋ ಕೂತಾವೆಲ್ಲ. 20 ದಿವಸಕ್ಕೊಂದ್ಸತಿ ಮೈ ತೊಳೆದ್ರೆ ಚಿಟ್ಟ ಮತ್ತೆ ಏನು ಇರೋದಿಲ್ಲ. ಇಲ್ಲ ಅಂದ್ರೆ ಚಿಟ್ಟ ಪಟ್ಟ ಎಲ್ಲ ಹತ್ಬಿಟ್ರೆ ಮರಿ ಗ್ರೋತೆ ಆಗಲ್ತು. ಫೈನಲಿ ಕುರ್ಗಳೆಲ್ಲ ಮೈ ತೊಳೆದಾಯ್ತು, ಪಳ ಅಂತ ಹೊಳಿತಾ ಬಿದ್ದಾವೆ. ಇನ್ನೊಂದು ಟ್ರಿಪ್ ಮೇವೆಲ್ಲ ಹಾಕಿದ್ದೀನಿ. ಅಲ್ಲಿಂದ ಸಂಜೆ ಮೇಲೆ ನಾನು ಮತ್ತೆ ನಮ್ಮ ಹುಡುಗ ದನಗಳಿಗೆ ತಿಂಡಿ ಖಾಲಿ ಆಗ್ಬಿಟ್ಟು ತಿಂಡಿ ತಗೋಬತ್ತಿದ್ದೀವಿ. ಅಲ್ಲಿಂದ ಬಂದು ದನಗಳೆಲ್ಲ ಕಡಾಕಿ ಹಾಲೆಲ್ಲ ಕರೆದಿ ಡೈರಿಗೆ ಹಾಲು ಹಾಕ್ಬಿಟ್ಟು ಬಂದೆ. ದನಗಳಿಗೆ ಕುರ್ಗಳಿಗೆ ಮೇವೆಲ್ಲ ಹಾಕಾಯ್ತು. ಅಲ್ಲಿಂದ ಕೋಳಿ ಫಾರಂ ಹತ್ರ ಬಂದೆ. ಬೆಳಗ್ಗೆಯಿಂದ ಕೋಳಿ ಫಾರಂ ಹತ್ರ ಬರಲೇ ಇಲ್ಲ, ನಾವು ಅಪ್ಪ ಇದ್ರು ಅಂದ್ಬಿಟ್ಟು. ಮತ್ತೆ ಲೇಬರ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿದ್ರು. ನೋಡ್ಬೋದು ಇವತ್ತಿಗೆ ಕೋಳಿಗೆ 9 ದಿನ. ಇವತ್ತೇನು ಮರಿ ಏನು ಎತ್ತಿಸಿಲ್ಲ, ಮಾಮೂಲಿ ಎಗರೋ ಕೆಲಸ, ಪೀಡ್ ಹಾಕ್ಬಿಟ್ಟು ನೀರನ್ನ ಮಡಗೋದಷ್ಟೇ. ಇವತ್ತು ಮಾರ್ಟಾಲಿಟಿ ಎಷ್ಟಪ್ಪ ಹೋಗವೆ ಅಂತಂದ್ರೆ 13 ಮಾರ್ಟಾಲಿಟಿ ಹೋಗವೆ 2 ಮನೆಯಿಂದ. ಪೌಲ್ಟ್ರಿ ಫಾರಂ ಮಾಡಿರೋದು ಇವತ್ತು ಎಷ್ಟು ಅವರೇಜ್ ಬರ್ಬೋದು ಅಂತ ಕಮೆಂಟ್ ಮಾಡಿ. 9 ದಿವಸಕ್ಕೆ ಸುಮಾರು ಜನ ಹೇಳಿರ್ತಾರೆ, ಏನಪ್ಪ ಕೋಳಿ ಫಾರ್ಮಲ್ಲಿ ದುಡ್ಡು ಸಂಪಾದನೆ ಮಾಡ್ತಾ ಬಿದ್ದಿದ್ದೀರಿ ಅಂತ. ಅದ್ರ ಕಷ್ಟ ನಮ್ಗೆ ಗೊತ್ತಿರ್ತದೆ. ಈ ಚಳಿಗೆ ನಾನು ಮತ್ತೆ ನಪ್ಪ ನೈಟ್ ಹೊತ್ತು ಬಂದು ಇದ್ಲಾಕಿ ಕೋಳಿ ಓಡಿಸ್ತೀವಿ. ಆ ಕಷ್ಟ ನಮ್ಗೆ ಗೊತ್ತಿರ್ತದೆ. ಒಂದು ವಾರ ತಗೊಂಡು ನೈಟ್ ಒಂದು ಇದೇ ಮಾಡಲಿಲ್ಲ. ಕೋಳಿ ಫಾರಂ ಇನ್ನೇ ಹಿಂಗೆ ಕೆಲಸ ಮಾಡ್ತೀವಿ. ಕೋಳಿ ಎತ್ತುಕೊಂಡ ಗೊತ್ತಾಗಬೇಕಾದ್ರೆ ಈಗಲೇ ಹೋಗಿ ಫಾಲೋ ಮಾಡ್ಕೊಂಡು ಮಾಡಿಕೊಳ್ಳಿ. ನಾನು ಹಾಕೋ ವಿಡಿಯೋ ಮಾತ್ರ ಪಟ್ಟಂತ ಬರುತ್ತೆ. ಅಲ್ಲಿಂದ ನಮ್ಮ ಅಡ್ಡ ನಿಸನಿತಕ್ಕೆ ಹೋದೆ. ನಮ್ಮ ಹುಡುಗನ ಬರ್ತಡೇ ಆಯ್ತು ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಸೇರಿದ್ದು ಅಡ್ಡಕ್ಕೆ. ಅಲ್ಲಿಂದ ನಮ್ಮ ಹುಡುಗನ ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ಬರ್ತಡೇ ಕಮ್ಮಿ ಮಾಡ್ತೀವಿ, ಅವ್ನ ಕೈ ಜಾಸ್ತಿನೇ ಮಾಡ್ತೀವಿ. ಅಲ್ಲಿಂದ ಊಟ ಮಾಡುವಂತ ಹೋಗಿದ್ದು. ಸರಿಯಾಗಿ ಬಾಸ್ತಾ ಬಿದ್ದಿದ್ದೀವಿ. ಬರ್ತಡೇ ಬಗ್ಗೆ ಅಂತ ಸರಿಯಾಗಿ ಬಿಲ್ ಮಾಡಿದ್ದೀವಿ 2,000ನ. ಇವತ್ತಿನ ಕೆಲಸ ಇಷ್ಟೇ. ಮಿಲ್ಲಾಗಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಲೈಕ್ ಮಾಡ್ಕೊ, ಶೇರ್ ಮಾಡ್ಕೊ, ಫಾಲೋ ಮಾಡ್ಕೊಂಡು ಮಾಡಿಕೊಳ್ಳಿ ಗಾಯ್ಸ್.